ಈಗ ಕಾಂಗ್ರೆಸ್ ಯಾವಾಗ್ಲೂ ಸಾಮಾಜಿಕ ನ್ಯಾಯ ಅಂತಾರೆ. ರಾಜಣ್ಣ ಅವ್ರಿಗೂ ನೋಟಿಸ್ ಕೊಟ್ಟು ವಿವರಣೆ ಕೇಳಿ ಆನಂತರ ಮಾಡಿದ್ರೆ ಒಂದು ಅರ್ಥ ಇರುತ್ತಿತ್ತಲ್ಲ. ಏಕಾಏಕಿ ಒಬ್ಬ ಸಚಿವರನ್ನ ಈ ರೀತಿ ಎಕ್ಸ್ಪ್ಲೇನ್ ಮಾಡೋದು ಸರಿಯಾ ಅಂತ ಆಗಿದೆ. ಈಗ ಅದನ್ನೇ ಎಕ್ಸ್ಪ್ಲೇನ್ ಆದ್ರೂ ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಏನಾಗಿದೆ ಅಂತ ಹೇಳಿಕ್ಕೆ ಅವರೇ ಖುದ್ದಾಗಿ ಹೊಂಟಿದ್ದಾರೆ. ಅಲ್ಲಿ ಕೊಡ್ತಾರೆ, ಕೊಟ್ಟ ಮ್ಯಾಗ ವಾತಾವರಣ ತಿಳಿ ಆಗ್ಬೋದು, ಮತ್ತೆ ಸರಿ ಆಗ್ಬೋದು ಅಷ್ಟೇ. ವಿಪಕ್ಷಗಳು ಕಾಂಗ್ರೆಸ್ ಅಲ್ಲಿ ಸತ್ಯ ಮಾತಾಡೋರು ಉಳ್ಗಾಲ ಇಲ್ಲ ಅನ್ನೋ ತರದಾಗ ಟೀಕೆ ಮಾಡ್ತಾ ಇದ್ದಾರೆ. ಇಲ್ಲ, ಇದ್ರಲ್ಲಿ ವಿರೋಧ ಪಕ್ಷದವ್ರದ್ದು ಏನು ಪಾತ್ರ ಅವಶ್ಯಕತೆ ಇಲ್ಲ. ಈಗ ನಮ್ಮ ಇಂಟರ್ನಲ್ ಪ್ರಾಬ್ಲಮ್ ಇದು, ನಮ್ಮ ಪಕ್ಷದ ಡಿಸಿಷನ್ ಅದು. ಸೊ ನಮ್ಮ ಪಕ್ಷಕ್ಕೆ ಸೀಮಿತವಾಗಿರ್ತೀವಿ ನಾವು ಅಷ್ಟೇ. ಸದನದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ ಸರ್. ಈಗ ಯಾವ ಕಾರಣಕ್ಕೆ ತೆಗ್ದಿದ್ರೆ ಸದನ ಕೇಳಿ ಅಂತ ಹೇಳ್ತಾರೆ. ಅದೇ ನಾವು ಡ್ಯೂಟಿ ಇದೆ ಹೇಳ್ತಾರೆ, ಹೇಳ್ತಾರೆ. ಹೇಳಿ ಯಾಕೆ ರಾಜೀನಾಮೆ ಕೊಟ್ಟಿದ್ದು ಹೇಳಬೇಕಲ್ಲ ಸದನಕ್ಕೆ. ರಾಜೀನಾಮೆ ಕೊಟ್ಟಿದ್ದಾರೆ. ನಮ್ದು ಆಗ್ಬೋದು. ರಾಜಕೀಯದಲ್ಲಿ ಇವತ್ತು ಹಿಂಗೆ ಇರೋದಿಲ್ಲ, ಇವತ್ತು ನಾಳೆ ಇರೋಲ್ಲ. ಸೊ ಅಲ್ಲಿ ಹೋಗಿ ಹೇಳಿ ಕನ್ವಿನ್ಸ್ ಮಾಡಿದಾಗ ವಾತಾವರಣ ತಿಳಿಯುತ್ತೆ. ಅಲ್ಲಿವರೆಗೆ ನಾವೆಲ್ಲ ಕಾದು ನೋಡ್ಬೇಕಷ್ಟೇ. ಕಾಂಗ್ರೆಸ್ನ ಒಂದು ಬಣ ಈ ರೀತಿಯಾಗಿ ಸಿದ್ದರಾಮಯ್ಯ ಆಫೀಸರ್ನ ಟಾರ್ಗೆಟ್ ಮಾಡ್ತಾ ಇರೋದು ನಿಜನಾ ಸರ್? ಸೆಟ್ಲ್ಮೆಂಟ್ಗಳು ಅಂತ ಅದೆಲ್ಲ ಹೇಳಲಿಕ್ಕೆ ಆಗೋಲ್ಲ. ಅದೇ ಹೇಳಿ ಹುಷಾರಾಗಿರ್ಬೇಕಂತ ಹೇಳಿದ್ರಲ್ಲ. ರಾಜಕೀಯದಲ್ಲಿ ಇದ್ದೇ ಇರೋದು ಅದೇನೋ ನಾ ಹೆಚ್ಚು ನೀ ಹೆಚ್ಚು ಅನ್ನೋದು. ಸೊ ನಮ್ಮ ಪಾರ್ಟಿ ನಾವು ಹುಷಾರಿದ್ರೆ ಇಂಥ ಘಟನೆಗಳ ಸಂಭವಿಸೋದಿಲ್ಲ. ನಿರಂತರವಾಗಿದ್ದೆ. ಮಂತ್ರಿ ಆದ್ರೆ ಮಾತಾಡ್ಬೇಕಂತಲ್ಲ. MLA ಆಗೂ ಅವ್ರ ಜೊತೆ ನಾವು ಇರ್ತೀವಿ, ಕೂಡಿ ಇರ್ತೀವಿ. ಅಲ್ಲ, ಪಕ್ಷದ ನಿರ್ಧಾರ ಯಾರು ಇರೋದು ಹೋಗ್ಲಿಕ್ಕೆ ಆಗೋಲ್ಲ. ನಾವ ಅದನ್ನ ಒಬೆ ಮಾಡ್ಬೇಕಂತ ಹೇಳಿ ಅವ್ರು ಅದನ್ನ ಹೇಳಿ ನಿಮ್ದು ಪ್ರಶ್ನೆ ಹೇಳಿದ್ರೆ ಒಬೆ ಮಾಡ್ತೀವಿ, ಕನ್ವಿನ್ಸ್ ಮಾಡ್ತೀವಿ ಅಷ್ಟೇ. ಸಿಎಂ ರಾಜಣ್ಣವ್ರು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ಲಿಲ್ವಾ ಸರ್? ಅದು ಗೊತ್ತಿಲ್ಲ. ಅದು ಅದ್ರ ಬಗ್ಗೆ ನಮಗೆ ಅವ್ರು ಹೈಕಂಡಿ ಪಕ್ಷದ ನಿರ್ಧಾರ ಎಲ್ಲರಿಗೂ ಮಾತಾಡಿದ್ರೆ ಅದ್ರ ಪಾಲಿಸುವಂತ ಅವರು ಕೂಡ ರಾಜನವರು.